ಹಾಯ್ ಎಲ್ಲರಿಗೂ. ನಿಮಗೆ ಈ ಬ್ಯೂಟಿಫುಲ್ ಆದಂಥ ಹೇರ್ ಸ್ಟೈಲ್ ಕಲ್ತ್ಕೋಬೇಕು ಅಂತ ಆಸೆ ಇದೆಯಾ? ಸೊ ಇದನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಬನ್ನಿ. ಫಸ್ಟ್ ನಾನು ಇಯರ್ ಟು ಇಯರ್ ಸೆಕ್ಷನ್ ತೊಗೊಂಡೆ ಮತ್ತು ಅದನ್ನ ಕ್ರೊಕೊಡೈಲ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡ್ವಿ. ಆಮೇಲೆ ಇಲ್ಲಿ ನಾವು ಸಿ ಸೆಕ್ಷನ್ ತೊಗೋಬೇಕು. ಸಿ ಸೆಕ್ಷನ್ ತೊಗೊಂಡು ಅದನ್ನ ಮೇಲೆ ಕ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಪ್ ಮಾಡಿದ್ಮೇಲೆ ನಿಮಗೆ ಮಿಕ್ಕಿರೋ ಅಂಥ ಕೆಳಗಡೆ ಕೂದಲಿದೆ ಅಲ್ಲ, ಅದನ್ನು 2 ಭಾಗವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2 ಚೌಲಿನ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ತೀನಿ. 2 ಚೌಲಿನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ, ಅದು ಗ್ರಿಪ್ಪಾಗಿ ಕುತ್ಕೊಳ್ಳೋದಕ್ಕೆ ಆ ಜಾಗದಿಂದ 3 ಸ್ಟ್ರೆಂತ್ನ ಕೂದಲು ತಗೊಂಡು ಅಲ್ಲಿ ಒಂದು ಚಿಕ್ಕ ಬ್ರೇಡ್ನ ನಾವು ಹಾಕೋಬೇಕು. ಈ ಬ್ರೇಡ್ ಹಾಕೊಳ್ಳೋದಕ್ಕೆ ಕಾರಣ ಏನು ಅಂತ ಅಂದರೆ, ಆ ಕೂದಲು ನೀವೇನು ಹಾಕಿರ್ತೀರ ಅದು ಕೆಳಗಡೆ ಜಗ್ಬಾರ್ದು ಅಂತ. ಸೊ ಹೀಗೆ ಟೈಟಾಗಿ ಜಡೆ ಹೆಣ್ಕೋಬೇಕು. ಜಡೆ ಹೆಣ್ಕೊಂಡು ನೀವು ರಬ್ಬರ್ ಬ್ಯಾಂಡಿಂದ ಆದರೂ ಸೆಕ್ಯೂರ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಬ್ಯಾಕ್ ಕೋಮಿಂಗ್ ಮಾಡಿ ಸ್ಪ್ರೇ ಮಾಡ್ಕೋಬೋದು. ನಾನಿಲ್ಲಿ ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಮಿಕ್ಕಿರೋ ಒಂದು 2 ಕೂದಲನ್ನ ನಾವು ಬ್ರೇಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾವೇನು ಸೈಡ್ ಪಾರ್ಟಿಷನ್ ಬಿಟ್ಟಿದ್ವಿ ಅಲ್ಲಿ ಸ್ವಲ್ಪ ನಾನು ಟ್ವಿಸ್ಟ್ ಥರ ಕೊಟ್ಟು ಸೈಡ್ ಪಾರ್ಟಿಷನ್ನ ಒಂದು ಸೈಡ್ ಬ್ರೇಡ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ 2 ಕೂದಲು ಏನಿದೆ ನಾವು ಕೆಳಗಡೆ ಬಿಟ್ಟಿರೋದನ್ನ 2 ಬ್ರೇಡ್ ಮಾಡಿ ಅದೆರಡಕ್ಕೂ ಸೆಕ್ಯೂರ್ ಮಾಡಿ ಪಿನ್ ಮಾಡಿದ್ದೀನಿ. ಸೊ ಫಸ್ಟ್ ನಾವು ಕೂದಲು ಏನು ಮಾಡಿದ್ದೀವಿ ಅದರಲ್ಲಿ ನಾನು 4 ಸ್ಟ್ರೆಂತ್ ಕೂದಲು ಮಾಡಿಕೊಂಡು ಒಂದು ಡೆಕೋರೇಟಿವ್ ಆಗಿ ಇದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಡೂ ಫಾಲೋ ಅವರ್ ಪೇಜ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.